ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನಾವು ನೆನೆ ನಮ್ಮ ಅತ್ತೆ ಮನೆಗೆ ಬಂದಿದ್ವಿ. ಬಿಕಾಸ್ ಯಾಕೆ ಅಂತಂದರೆ ಶನಿದೇವರ ಕತೆ ಅಂದರೆ ನಮ್ಮ ಕಡೆ ಎಲ್ಲ ಶನಿಮಾತ್ಮೆ ಅಂತ ಹೇಳಿಸ್ತಾರೆ ಶ್ರಾವಣದ ಟೈಮಲ್ಲಿ. ಸೊ ನಾವು ಆ ಥರ ದೇವ್ರದ್ದು ಫಂಕ್ಷನ್ ಇತ್ತು ಅಂತ ಬಂದಿದ್ವಿ. ಸೊ ನೆನ್ನೆಗೆ ಶನಿಮಾತ್ಮೆ ಎಲ್ಲ ಹೇಳ್ಸಾಯ್ತು. ಸೊ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡು ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಭಜನೆ ಎಲ್ಲ ಹೇಗಾಯಿತು ಆ್ಯಂಡ್ ಪೂಜೆ ಎಲ್ಲ ಏನೇನು ಮಾಡಿದ್ರು ಆ್ಯಂಡ್ ಬನವಾಸಿ ಅಂತ ಏನೋ ದೇವ್ರದನ್ನ ತಿರುಪ್ತಿ ಹೋಗ್ಲಲ್ವ ಇವ್ರದ್ದು. ಸೊ ಹಾಗಾಗಿ ಅದೊಂಥರ ಪೂಜೆ ನಾನು ಫಸ್ಟ್ ಟೈಮ್ ನೋಡಿದ್ದು. ನಮ್ಮ ಚಿಕ್ಕಪ್ಪ ಅಂದರೆ ಹಾಸನವ್ರ ಮನೇಲೂ ಅದೇ ರೀತಿ ಮಾಡ್ತಾರಂತೆ. ನಮ್ಮಮ್ಮ ಹೇಳ್ತಾಯಿದ್ರು, ನಾನು ನೋಡೇ ಇರಲಿಲ್ಲ. ಸೊ ಫಸ್ಟ್ ಟೈಮ್ ನೋಡಿದ್ದು. ಅಂದರೆ ಶನಿಮಾತ್ಮೆ ಹೇಳಿಸ್ತಾರಲ್ಲ, ಯಾವ ವರ್ಷನೂ ಬಂದಿಲ್ಲ ಇಷ್ಟು ವರ್ಷಕ್ಕೆ. ಸೊ ನೆನ್ನೆ ಬಂದಿದ್ವಿ. ಇವತ್ತು ಉಳ್ಕೊಂಡು ನಾಳೆ ಹೋಗ್ತೀವಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಬೇಗನೆ. ಇವತ್ತು ಬಸ್ ಇಲ್ಲ ಅಂತ ಹೇಳಿದ್ದಾರೆ, ಸಂಡೇ ಅಲ್ವಾ. ಸೊ ಶನಿವಾರ ದಿನವೇ ಶನಿಮಾತ್ಮೆ ಎಲ್ಲ ಹೇಳ್ಸೋದು. ಸೊ ಹಾಗಾಗಿ ನಾನು ತುಂಬ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಈ ವ್ಲಾಗಲ್ಲಿ ಹಾಕ್ತೀನಿ ಹೇಗೆಲ್ಲ ಆಯಿತು ಅಂತ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನೈಟು ಎಷ್ಟು 3 ಗಂಟೆಗೋ ಏನೋ ಕತೆ ಎಲ್ಲ ಹೇಳ್ತಿ ಮುಗಿಸಿದ್ರಂತೆ. ನಾನು ಮಾತ್ರ ಮಲ್ಕೊಂಡಿದ್ದೆ ಬೇಗ. ಬಿಕಾಸ್ ಜರ್ನಿ ಮಾಡ್ಕೊಂಬಂದು ತುಂಬ ಸುಸ್ತಾಗಿತ್ತು. ಯಾಕೆ ಅಂತಂದರೆ ನಾವು ನಿನ್ನೆ ಅರೌಂಡ್ ಒಂದು 12 o'clock ಹಂಗೆ ಹೊರಟಿದ್ವಿ. ಅಮ್ಮ ನಾನು ಪಾಪು ಬಂದಿದ್ದೀವಿ. ಸೊ ಪಾಪುಗೆ ನಿನ್ನೆ ಸ್ವರ್ಣಾಮೃತ ಇತ್ತು. ಸೊ ಹಾಗಾಗಿ ನಾನು ಲಾಸ್ಟ್ 2 times ಹಳೆಬೀಡಲ್ಲಿ ಹಾಕ್ಸಿದ್ದೆ. ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಒಂದು ಬಾಡಿ ಡೆವಲಪ್ಮೆಂಟಲ್ಲಾಗಲಿ ಅಥವಾ ಹೆಲ್ತ್ ಡೆವಲಪ್ಮೆಂಟ್ ಆಗಲಿ ಏನೂ ಯೂಸ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲ ಹಗ್ರೆಲ್ಲೇ ಹಾಕಿಸ್ಕೊಬೇಕು ಅಂತ ನಮ್ಮೂರಿಂದ ಬೇಲೂರಿಗೆ ಫಸ್ಟ್ ಹೋದ್ವಿ. ಅಲ್ಲಿಂದ ರಿಟರ್ನ್ ಮತ್ತೆ ಹಾಸನ ಬಸ್ ಹತ್ಕೊಂಡು ಅಗ್ರೆಗೆ ಹೋಗಿ ಪಾಪುಗೆ ಸ್ವರ್ಣಾಮೃತ ಎಲ್ಲ ಹಾಕಿಸ್ಕೊಂಡು ಮತ್ತೆ ರಿಟರ್ನ್ ಬೇಲೂರಿಗೆ ಬಂದು ಚಿಕ್ಕಮಂಗ್ಳೂರಿಗೆ ಬಂದು ಮತ್ತೆ ಇನ್ನೊಂದು ಬಸ್ ಹತ್ತಿ 3 o'clock ಏನೋ ಬಂದ್ವಿ ನಾವು ಎಲ್ಲ ಮುಗಿಸ್ಕೊಂಡು ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ಗೆ. ಬಟ್ ಬಾಣಾವರದ ಗಾಡಿ ಬಂದುಬಿಟ್ಟು ಬಸ್ 4 o'clock ಇತ್ತು. ಸೊ 1 hour ಕಾದ್ವಿ. ಪಾಪು ಅಂತೂ 1 ನಿಮಿಷನೂ ಬಸ್ಸಲ್ಲೆಲ್ಲ ಮಲ್ಕೊಂಡು ಬಂದೇ ಇಲ್ಲ ನೆನ್ನೆ. ಆ್ಯಂಡ್ ಬಂದಮೇಲೆ ಸ್ವಲ್ಪ ಅವನು ಎಲ್ಲ ಊಟ ಮಾಡಿಕೊಂಡು ಆರಾಮಾಗಿ ಮಲ್ಕೊಂಡ ಸಂಜೆ ತನಕನೂ. ಸೊ ನಾವು ಬಂದೆಲ್ಲ ಊಟ ಮಾಡಿದ್ವಿ. ಸಖತ್ ಹೊಟ್ಟೆ ಹಶ್ವಾಗಿತ್ತು. ಪಾಪು ಅಂತೂ ಬಸ್ಸಲ್ಲಿ ಫುಲ್ ಆಟ ಮಾಡ್ತಿದ್ದ. ಅವನಿಗೊಂದೆರಡು ಮಂಚ ಥರದ್ದೆಲ್ಲ ಕೊಡಿಸಿ ಆಟ ಆಡಿಸ್ಕೊಂಡು ಏನೇನೋ ಸರ್ಕಸ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಒಂದು ಹತ್ರ ಸುಮ್ಮನೆ ಇರ್ತಿಲ್ಲ. ಆ್ಯಂಡ್ ನಮಗೆ ಹಳೇಬೀಡಿಂದ ಡೈರೆಕ್ಟ್ ಒಂದು ಬಸ್ ಇದೆ. ಸೊ 1 hour ಜರ್ನಿ ಆಗುತ್ತೆ ಅಷ್ಟೇ. ಬಟ್ ನಿನ್ನೆ ನನಗೆ ಸ್ವರ್ಣಾಮೃತ ಹಾಕಿಸ್ಬೇಕಿತ್ತು ಪಾಪುಗೆ ಅಂತನೇ ಅಗ್ರೆಗೆ ಹೋಗ್ಬೇಕಿತ್ತಲ್ಲ, ಅಲ್ಲಿ ಹೋಯ್ತು. ಅವರು ಬ್ಯುಸಿ ಇದ್ದರು. ಸೊ ಹಾಗಾಗಿ ಅಮ್ಮ ನಾನು ಹೆಂಗೂ ಇಲ್ಲಿ ಬರ್ತೀವಲ್ಲ ಹಂಗೆ ಬರೋಣ ಅಂದ್ಕೊಂಡ್ವಿ. ಬೆಂಗಳೂರಿಂದ ಬಂದಂಗೆ ಆಯಿತು. ಅಷ್ಟು ಹಿಂಸೆ ಆಯಿತು. 12 o'clock ಹೊರಟು ಮನೆಗೆ ಬರೋತ್ತಿಗೆ 5 o'clock ಆಗಿಬಿಟ್ಟಿತ್ತು ಇಲ್ಲಿಗೆ. 1 hour ಜರ್ನಿ ಅಷ್ಟೇ ನಮ್ಮ ಹಳೇಬೀಡಿಂದ ಒಂದು ಡೈರೆಕ್ಟ್ ಬಸ್ಸು. ಬಟ್ ನೆನ್ನೆ ಫುಲ್ಲು ರೌಂಡ್ ಹೊಡ್ಕೊಂಡು ಬಂದಂಗೆ ಆಯಿತು. ಪಾಪು ಹಿಡ್ಕೊಂಡು ನಿಜವಾಗ್ಲೂ ಎಲ್ಲಿಗೂ ಹೋಗೋದು ಬೇಡ, ಲಗೇಜ್ಗಳು ಎಲ್ಲ ಆ ಥರ ಅಂತ ಅನ್ನಿಸ್ಬಿಡ್ತು. ಹೆಂಗೋ ಬಂದ್ವಿ. ನಿನ್ನೆ ಬಂದು ಊಟ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಮಾಡ್ತಾಯಿದ್ರು ಅಡುಗೆನ. ಸಂಜೆ ಬಂದಮೇಲೆ ಒಬ್ಬಟ್ಟೆಲ್ಲ ತೊಡ್ತಿರೋದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಹ್ಯಾಡ್ ಮಾಡ್ತೀನಿ. ತುಂಬ ಜನ ಬಂದಿದ್ದರು ಊರವರೆಲ್ಲರೂ. ಆ್ಯಂಡ್ ಲಿಂಗ್ಲಾಪುರ ಅಂತ ಒಂದು ಮಲ್ಲಿಕಾರ್ಜುನ ಸ್ವಾಮಿ ದೇವ್ರನ್ನ ಸಹ ಕರ್ಕೊಂಬಂದಿದ್ರು. ಅದ್ರದ್ದು ದೇವ್ರದ್ದು ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಸೊ ಆ ಒಂದು ಏನು ಶನಿಮಾತ್ಮೆ ಅಂತ ನಮ್ಮ ಕಡೆ ಎಲ್ಲ ಕತೆ ಹೇಳಿಸ್ತಾರಲ್ವ ಶ್ರಾವಣ ಟೈಮಲ್ಲಿ, ಅದ್ರದ್ದೊಂದು ಡೀಟೇಲ್ ಬ್ಲಾಗ್ ಆಗಿರುತ್ತೆ ಈ ಬ್ಲಾಗ್. ಇವಾಗ ಪಾಪ ಮಲಗಿದ್ದ. ಸುಮ್ಮನೆ ಏನು ಮಾಡೋದು, ಒಂದು ಬ್ಲಾಗ್ ಹಾಕೋಣ. ಮನೆಗೆ ಹೋದ್ಮೇಲೆ ನಂಗೆ ಟೈಮೇ ಸಿಗೋಲ್ಲ. ಎಸ್ಟರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅದನ್ನು ನೆಕ್ಸ್ಟ್ ನಾನು ಮೇಕಪ್ ಕಿಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಏನೇನು ಪ್ರಾಡಕ್ಟ್ ಬೇಕೋ ಅದ್ರದ್ದು ಒಂದು ಸಪ್ರೇಟ್ ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಟೈಮ್ ಸಿಗ್ತಿಲ್ಲ. ಖಂಡಿತವಾಗ್ಲೂ ಮಾಡ್ತೀನಿ. ಪ್ರಾಡಕ್ಟ್ಸ್ ಎಲ್ಲ ತುಂಬ ಜನಕ್ಕೆ ನಾನು ತೊಗೊಂಡಿದ್ದೀನೋ ಇಲ್ವೋ ಅಂತ. ಆ್ಯಂಡ್ ಬ್ರ್ಯಾಂಡ್ಸ್ಗಳದ್ದು ಎಲ್ಲ ಸ್ವಲ್ಪ ಡೀಟೇಲ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಪ್ರೀಮಿಯಮ್ ಬ್ರ್ಯಾಂಡ್ಸ್ಗಳನ್ನ ಯೂಸ್ ಮಾಡ್ತಿರೋದು ಪ್ರಾಡಕ್ಟ್ಸ್ಗಳು ಮೇಕಪ್ಗೆ. ಇವಾಗ ನಾನೊಂದು ವ್ಲಾಗ್ ಅಂತ ಮಾಡಿದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತೊಗೊಂಡಿದ್ದೀನೋ ತೊಗೊಂಡಿಲ್ವೋ ಅಂತ. ಕಲ್ತಿದ್ದಾಳೆ ಸುಮ್ಮನೆ ಹಂಗೆ ಆ ಥರದ್ದು ಹೇಳ್ತಾರೆ. ಸೊ ನನ್ನ ಸರ್ಟಿಫಿಕೇಟ್ ಜೊತೆಗೆ ಅದನ್ನು ಒಂದು ಪ್ರಾಡಕ್ಟ್ಸ್ ಲಿಸ್ಟ್ ಒಂದು ಬ್ಲಾಗ್ ಹಾಕ್ತೀನಿ ಸದ್ಯದಲ್ಲೇ. ಟೈಮ್ ಸಿಗ್ತಾಯಿಲ್ಲ ಅಷ್ಟೇ. ಆ್ಯಂಡ್ ಮೇಕಪ್ ವ್ಯಾನಿಟಿ ಇದನ್ನು ಸ್ವಲ್ಪ ಅರೇಂಜ್ ಮಾಡ್ಕೊಬೇಕು. ಎಲ್ಲನೂ ತರಿಸ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ನಾನು ಮಾಡ್ಕೊಳ್ತೀನಿ. ಆ್ಯಂಡ್ 2 ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ, 1-2 ಹೇರ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು. ಇನ್ನು ನೆಕ್ಸ್ಟ್ ಟೈಮಲ್ಲಿ ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀನಿ ಅದ್ರದ್ದನ್ನು ವ್ಲಾಗ್ಸ್ಗಳನ್ನ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಬನ್ನಿ, ಯಾಕೆ ತಡ ಮಾಡೋದಲ್ವಾ, ಈ ಒಂದು ಇನ್ನು ಶನಿಮಾತ್ಮೆ ಅಂದರೆ ಶನಿದೇವರ ಕತೆ ಹೇಳಿಸ್ತಾರೆ, ಅದ್ರದ್ದು ಡೀಟೇಲಾಗಿ ವ್ಲಾಗ್ ಹಾಕ್ತೀನಿ. ತುಂಬ ಚೆನ್ನಾಗಿತ್ತು ಭಜನೆದೆಲ್ಲ. ಬಟ್ ನಾನು ಮಲ್ಕೊಂಡಿದ್ದೆ. ಬಟ್ ನಿದ್ದೆ ಅರ್ಧಂಬರ್ಧ ಆಗ್ತಾಯಿತ್ತು. ಪಾಪು ಅಂತೂ ಚೆನ್ನಾಗಿ ತಾಳ ಎಲ್ಲ ಆಗ್ತಾಯಿತ್ತು ಅವನು ಕೂತ್ಕೊಂಡು.
ಕ್ಲಿಪ್ಪಿಂಗ್ಸ್ ಹಾಕ್ತೀನಲ್ಲ ನಿಮಗೆ ಗೊತ್ತಾಗುತ್ತೆ ನೋಡಿ. ಆ್ಯಂಡ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸದ್ಯದಲ್ಲೇ ಒಂದು ಯೂಟ್ಯೂಬ್ದು ಒಂದು ಹ್ಯಾಪಿ ವಿಷಯನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲ್ರಿಗೂ ಗೊತ್ತಿರುತ್ತೆ, ಇಷ್ಟರಲ್ಲೇ ನೋಡೋಣ ಅದರದ್ದು ಬಗ್ಗೆ ಒಂದು ಡೀಟೇಲ್ಸ್ ಕೊಡೋಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಬಂದಿದ್ದ ದಿನ ಎಲ್ಲ ನಿನ್ನೆನೂ ಸ್ವಲ್ಪ ಮಳೆ ಎಲ್ಲ ಇತ್ತು. ಇವಾಗ ಅರೌಂಡ್ 2:15 ಆಗಿದೆ ಟೈಮ್. ಸೊ ನೋಡಿ ಇವಾಗ ಸ್ವಲ್ಪ ಮಳೆ ಬಂದಿದೆ. ಎಲ್ಲರೂ ನಮ್ಮ ಅಕ್ಕ ಎಲ್ಲರೂ ಮಲಗಿದ್ದಾರೆ. ಆ್ಯಂಡ್ ಬೆಳಗ್ಗೆ ದೇವರೆಲ್ಲ ಕಳಿಸ್ಕೊಟ್ವಿ. ತಿಂಡಿ ಎಲ್ಲ ಆಯಿತು. ಇವಾಗ ಊಟ ಮಾಡಬೇಕು. ಅಡುಗೆ ಸ್ವಲ್ಪ ಎಲ್ಲ ಬೆಳಗ್ಗೆದೂ ಇದೆ, ಪಲಾವೆಲ್ಲ. ಅದಕ್ಕೆ ಸಾಂಬಾರು ಬೇರೆ ಇತ್ತು ನೆನ್ನೆದು, ಒಬ್ಬಟ್ಟು ಸಾರು. ಸೊ ಇವಾಗ ರೈಸ್ ಎಲ್ಲ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ. ನೋಡಿ ಇವಾಗ ಸ್ವಲ್ಪ ವೆದರ್ ಚೆನ್ನಾಗಿದೆ. ನಾನು ಸುಮ್ಮನೆ ಕೂತಿದ್ದೆ, ಸೊ ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಈ ಸಲ ಚೆನ್ನಾಗಿ ಗಾರ್ಡನಲ್ಲಿ ಬಡ್ಸ್ ಹೂಗಳೆಲ್ಲ ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಈ ಸತಿ ಕಾಣಿಸ್ತಾ ಇದೆ ಅಂತ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಬಿಸಿಲೆಲ್ಲ ಬರುತ್ತೆ ಅಂತ ಈ ಕರ್ಟನ್ಸ್ ಚಾಪೆಗಳ್ದೆಲ್ಲ ಬರುತ್ತಲ್ಲ ಆ ಥರದ್ದೆಲ್ಲ ಹಾಕಿದ್ದಾರೆ. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಅಲ್ವ, ಅವಾಗ ಇಷ್ಟೊಂದೆಲ್ಲ ಸಿಗೋಕೊಂಬಿಡ್ತು. ವೆರೈಟೀಸಲ್ಲಿ ಬಿಟ್ಟಿರಲಿಲ್ಲ ಗಿಡ, ಲೈಕ್ ಬಡ್ಸು ಎಲ್ಲ. ಈ ಸಲ ತುಂಬ ಚೆನ್ನಾಗಿದೆ ಗಾರ್ಡನ್. ಮಳೆನೂ ಜಾಸ್ತಿ ಆಯ್ತಲ್ಲ ಹಾಗಾಗಿ. ಆ್ಯಂಡ್ ನೋಡಿ ವೆದರ್ ಅಂತೂ ಅಲ್ಟಿಮೇಟ್. ಮಾರ್ನಿಂಗೆಲ್ಲ ಸೋರೆ ಮಳೆ ಬರ್ತಾಯಿತ್ತು, ಇವಾಗೇನಿಲ್ಲ. ಸೊ ಇವತ್ತು ಹೋಗಬೇಕಿತ್ತು ಊರಿಗೆ, ಹೋಗೋಣ ಅಂತ. ಬಟ್ ಸಂಡೇ ಅಲ್ವಾ, ಬಸ್ಸಿಲ್ಲ ಅಂದಿದ್ರು ಅಂತ ಹಾಲ್ಟ್ ಆಗ್ತಾಯಿದ್ದೀವಿ. ಮಾರ್ನಿಂಗ್ ಬೇಗ ತಿಂಡಿ ಎಲ್ಲ ತಿಳ್ಕೊಂಡು 9:30ಗೆ ನಾವು ಬಸ್ ಇದೆ, ಸೊ ಅದಕ್ಕೆ ಹೋಗ್ತೀವಿ. ಆ್ಯಂಡ್ ನಾನು ಬೇರೆ ಪಾಪು ಸ್ವೆಟರೆಲ್ಲ ಮಿಸ್ಸಾಗಿ ಬಿಟ್ಟು ಬಂದುಬಿಟ್ಟಿದ್ದೆ ಹಾಕೊಂಬೋಣ ಅಂದ್ಕೊಂಡು. ಬಿಕಾಸ್ ಬಿಸಿಲಿತ್ತು ನಾವು ಬರುವಾಗ. ಇಲ್ಲೇನೆ ಸ್ವಲ್ಪ ಥಂಡಿ ಇತ್ತು. ಇಟ್ಸ್ ಓಕೆ ಅಂತ ಅಂದ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡಿದ್ವಿ. ನೋಡಿ ನಮ್ಮ ಅತ್ತೆ ಎಲ್ಲ ಮಲಗಿದ್ರು. ನೈಟೆಲ್ಲ ತುಂಬ ಜನ ನಿದ್ದೆಗಿಟ್ಟಿದ್ದಾರೆ, ನಾವು ಸ್ವಲ್ಪ ಜನ ಮಲ್ಕೊಂಡ್ವಿ ಅಷ್ಟೇ. ನಾನು ಎದ್ದಿರೋದಕ್ಕೆ ಅಂತಂದರೆ ನನಗೆ ಸ್ವಲ್ಪ ರೆಸ್ಟ್ ಬೇಕಿತ್ತು. ಬಿಕಾಸ್ ಪಾಪುನು ನಿನ್ನೆ ಬೇಗ ಎದ್ದಿದ್ದ, ಮಾರ್ನಿಂಗ್ 6 o'clockಗೆ. ಆ್ಯಂಡ್ ನಾನು ಸ್ಟ್ರೆಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಲ್ವ, ಪಾಪು ಮಲ್ಕೊಂಡಾಗ ನಾನು ಟೈಮ್ ವೇಸ್ಟ್ ಮಾಡ್ತಾಯಿಲ್ಲ. ಲೇಟ್ ನೈಟ್ಸ್ ಆಗುತ್ತೆ ಮಲ್ಕೊಳ್ಳೋದು, ಒಂದು ಸಲ 11:30 12 o'clock ಆಗುತ್ತೆ. ಸೊ ಏನಾದರೂ ಪಾಪ ಮಲ್ಕೊಂಡಾಗಲೇ ನಾನು ಟ್ರೈ ಮಾಡಬೇಕಲ್ವ, ಲೈಕ್ ಪ್ರಾಕ್ಟೀಸ್. ಸೊ ಹಂಗಾಗಿ ಅಷ್ಟೇ. ನೆಕ್ಸ್ಟು ಹಂಗೆ ಕಂಟಿನ್ಯೂ ಮಾಡ್ಕೊಳ್ತೀನಿ. ಬಿಕಾಸ್ ಹಾರ್ಡ್ ವರ್ಕ್ ಮಾಡಬೇಕು. ಇವಾಗ ಫೀಲ್ಡ್ ಹುಡುಕೊಂಡಿದ್ದೀನಿ ಅಂದರೆ ನಾನು ಅದರಲ್ಲಿ ಏನಾದರೂ ಸ್ವಲ್ಪ ಮುಂದೆ ಬರಬೇಕು, ಚೆನ್ನಾಗಿ ಕಲ್ತ್ಕೊಂಡು ಅನ್ನೋದಿದೆ. ನೋಡೋಣ ಹಿಂಗಾಗುತ್ತೆ ಅಂತ. ನೋಡಿ ಇವಾಗ ಮಳೆ ಸ್ವಲ್ಪ ಮತ್ತೆ ಸ್ಟಾರ್ಟ್ ಆಗೋಕ್ಕೆ ಬಂತು. ಇವಾಗ ನಾನು ಎಲ್ಲ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿ ಶನ್ಮಾತ್ಮೆ ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಹೋಪ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವಿಡಿಯೋ ಆ್ಯಂಡ್ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಬನ್ನಿ ಇವಾಗ ನಾನು ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಹಾಕ್ತೀನಿ. ಒಂದು 6 o'clock ಹಂಗೆ ಆಗಿತ್ತು ಆಲ್ಮೋಸ್ಟ್. ಅವಾಗೆಲ್ಲ ಒಬ್ಬಟ್ಟು ಎಲ್ಲ ತೊಟ್ಟೋಣ ಅಂತ ಕೂತ್ಕೊಂಡು ಎಲ್ಲರೂ ತೊಟ್ತಾ ಇದ್ರು. ಉಂಡೆಗಳನ್ನೆಲ್ಲ ಮಾಡ್ಕೊಂಬಿಟ್ಟು ತುಂಬ ನಗಾಡ್ಕೊಂಡು ಏನೇನೋ ಜೋಕ್ ಮಾಡ್ಕೊಂಡು ಮಾತಾಡ್ತಾ ಇದ್ರು. ಅಂದರೆ ಒಬ್ಬಟ್ಟಿಂದು ಹೋಳಿಗೆ ವಿಷಯದಕ್ಕೆ ನಮ್ಮ ಅಕ್ಕನೂ ಏನೋ ಮಾತಾಡ್ತಾ ಇದ್ಲು, ಜೋಕ್ ಮಾಡೋ ಥರ ತಿನ್ನೋ ವಿಷಯದಲ್ಲಿ. ಸೊ ಎಲ್ಲರೂ ನಗಾಡ್ಕೊಂಡು ಕೆಲಸ ಮಾಡ್ಕೊತಿದ್ವಿ. ಆಮೇಲೆ ಪಾಪು ಇವಳು ನಮ್ಮ ಅಂಕಲ್ ಅಂದರೆ ಚಿಕ್ಕ ಅಂಕಲ್ ಇದ್ದಾರೆ, ಅವ್ರ ಮಗಳು ಯುಕ್ತಿ ಅಂತ. ನಮ್ಮ ಪಾಪು ಅಂತೂ ಚಿಕ್ಕ ಮಕ್ಳು ಇದ್ರೆ ಚಂದ ಅಂತಾರಲ್ಲ, ಅವಳು ಆಟಾಡ್ತಾ ಇದ್ಲು. ಅವಳು ಇಟ್ಕೊಂಡಿದ್ದು ಗುಮ್ಮನೆ ಇವನಿಗೂ ಬೇಕಿತ್ತು, ಆ ರೀತಿ ಎಲ್ಲ ಆಟಾಡ್ತಾ ಇದ್ದ. ಅವನು ಹರ್ಷಿತ್ ಅಂತ ಅವನು ಯುಕ್ತಿ ಇದಲ್ಲ ಅವ್ರ ಬ್ರದರ್ ದೊಡ್ಡವನು. ನಮ್ಮ ಪಾಪು ನೋಡಿ ಎಷ್ಟು ಖುಷಿಯಾಗಿ ಆಟಾಡ್ತಿದ್ದ ಅಂದರೆ ಯುಕ್ತಿ ಜೊತೆ. ಫುಲ್ಲು ಏನೋ ಒಂಥರ ಮಕ್ಕಳಿದ್ರೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಪೂಜೆ ಐನರೆಲ್ಲ ಬಂದಿದ್ದರು. ಆಲ್ಮೋಸ್ಟ್ ಹಬ್ಬ ಎಲ್ಲ ಮಾಡಿದ್ವಿ, ಬಜ್ಜಿ ಎಲ್ಲ ಮಾಡಿ ಎಲ್ಲ ತೆಗ್ದಿಟ್ಟಿದ್ವಿ. ನೋಡಿ ಆ ಕಡೆ ಇತ್ತು. ಸೊ ಐನರ್ಗೆ ಪಾದ ಪೂಜೆ ಎಲ್ಲ ಮಾಡಿ ಈ ಕಡೆ ಇಲ್ಲಿ ಬನವಾಸಿ ಅಂತೇನೋ ತುಂಬ್ತಾರೆ. ಆ್ಯಂಡ್ ದೇವರು ಲಿಂಗ್ಲಾಪುರ ಅಂತ ಮಲ್ಲಿಕಾರ್ಜುನ ಸ್ವಾಮಿ ದೇವ್ರನ್ನ ಕರ್ಕೊಂಬಂದಿದ್ರು. ನೋಡಿ ತೋರಿಸ್ತೀನಿ. ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಾಗಿತ್ತು. ದೇವ್ರನ್ನ ಅರೌಂಡ್ ಮಧ್ಯಾಹ್ನನೋ ಬೆಳಗ್ಗೆ ಕರ್ಕೊಂಬಂದಿದ್ರು. ನಾವು ಹೋದಾಗ ಸಂಜೆ ಆಗಿತ್ತು. ಸೊ ಪಾಪಗೂ ಮುಖ ಎಲ್ಲ ತೊಳಸಿ ವಿಭೂತಿ ಎಲ್ಲ ಧರಿಸಿ ನಾನು ರೆಡಿಯಾಗಿದ್ದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಬನವಾಸಿ ಅಂತೇನೋ ತುಂಬ್ತಾರೆ. ಹಬ್ಬದ ಅಡುಗೆಗಳ್ದನ್ನೆಲ್ಲನೂ ಅದು ಏನಿದೆ ದೇವ್ರದ್ದು ಆ ಒಂದು ಪಾತ್ರೆ ಒಳಗೆ. ಸೊ ನಾನು ಎಲ್ಲೂ ನೋಡಿರಲಿಲ್ಲ. ಅಮ್ಮನ ಚೆನ್ನಾಗಿರುತ್ತೆ ನೋಡ್ಬಾ ಅಂತ ಹೇಳ್ತಾಯಿದ್ರು. ಎಲ್ಲ ಥರದ ಅಡುಗೆದನ್ನು ಭಕ್ತಿಯಿಂದ ನೀಟಾಗಿ ನಮ್ಮ ಮಾವನು ಎಲ್ಲನೂ ತುಂಬಿದ್ರು. ನಾನು ಫಸ್ಟ್ ಟೈಮ್ ನೋಡಿದ್ದು, ಮುಂದೆ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ನಮ್ಮ ಹಾಸನಲ್ಲಿ ಚಿಕ್ಕಪ್ಪ ಅವ್ರ ಮನೆಯವ್ರದ್ದು ಮನೆ ದೇವ್ರು ಬಂದುಬಿಟ್ಟು
ಬೃಹಸ್ಪತಿ. ಸೊ ಇವ್ರದ್ದು ರಂಗನಾಥ ಸ್ವಾಮಿನೇ ಆಲ್ಮೋಸ್ಟ್ ಒಂದೇ ಅಲ್ವಾ, ಸಿಮಿಲರ್ ದೇವ್ರಿಗೆ ಬರುತ್ತೆ. ಇಲ್ಲೂ ಬನವಾಸಿ ಅಂದರೆ ತುಂಬ್ತಾರಂತೆ ದೇವ್ರದನ್ನ. ನಮ್ಮ ಹಾಸನ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಬೇಲೂರಲ್ಲಿ ಚೆನ್ನಕೇಶವ ದೇವ್ರದ್ದು ಇದೆಯಲ್ಲ, ಆ ಜಾತ್ರೆ ದೊಡ್ಡ ತೇರಿನ ದಿನ ಈ ರೀತಿ ಹಬ್ಬದ ಅಡುಗೆನ ಏನೋ ಮಾಡಿ ಅವ್ರನ್ನೂ ಇದೇ ರೀತಿ ಬನವಾಸಿ ತುಂಬ್ತಾರಂತೆ. ನಾನು ನೋಡಿರಲಿಲ್ಲ ಎಲ್ಲೂ, ಇದೇ ಫಸ್ಟ್ ನೋಡಿದ್ದು. ಸೊ ನಮ್ಮ ಮಾವ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ರು, ನಮ್ಮ ತಾತ, ನಾನು, ಅಜ್ಜಿ, ಪಾಪು ಎಲ್ಲರೂ ಕೂತ್ಕೊಂಡಿದ್ವಿ. ಪಾಪು ಅಂತೂ ಎಲ್ಲಾದ್ರೂ ಓಡಾಡ್ತಾ ಇದ್ದ, ಸುಮ್ಮನೆ ಇರ್ತಾ ಇರಲಿಲ್ಲ. ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ಅಂತ, ಹೋಗೋನು ಎಲ್ಲ ಎಳೆಯೋ ಥರ ಮತ್ತೆ ಎದ್ರುಕೊಂಡು ನಾವು ಕರ್ಕೊತಿದ್ವಿ. ನೋಡಿ ಇವಾಗ ಬನವಾಸಿನ ತುಂಬ್ತಾ ಇದ್ದಾರೆ ದೇವ್ರದನ್ನ. ಸೊ ಇವಾಗ ಮೊದಲಿಗೆ ಅನ್ನ ಎಲ್ಲನೂ ಸಹ ನೀಟಾಗಿ ತುಂಬಿ ನೆಕ್ಸ್ಟು ನೋಡಿ ಒಂದೊಂದೇ ಪದಾರ್ಥ ಅಂದರೆ ಪ್ರಸಾದ ಏನೇನಿರುತ್ತೆ ಅದನ್ನು ನೀಟಾಗಿ ಎಲ್ಲನೂ ಅದಕ್ಕೆ ತುಂಬ್ತಾರೆ. ನೆಕ್ಸ್ಟ್ ಮುಂದೆ ಅದಕ್ಕೆ ದೇವರಿಗೆ ನೈವೇದ್ಯ ಮಾಡಬೇಕಲ್ಲ, ಅಲ್ಲಿಗೂ ಸಹ ಎಡೆ ಮಾಡೋದಕ್ಕೆ ಪ್ರಸಾದನ ಎಲ್ಲನೂ ಅಲ್ಲೇನು ತುಂಬಿರ್ತೀವಿ ಅದೇ ರೀತಿ ಒಂದು ಬಾಳೆದೆಲೆ ಮೇಲೆ ಪ್ರಸಾದನ ನೈವೇದ್ಯಕ್ಕೆ ಅಂತ ಇಡ್ತಾರೆ. ನಾನು ಫಸ್ಟ್ ಟೈಮ್ ನೋಡಿದ್ದು, ತುಂಬ ಚೆನ್ನಾಗಂತ ಅನ್ನಿಸ್ತು. ನಮಗೆಲ್ಲ ಗೊತ್ತೇ ಇಲ್ಲ ಈ ಥರದ್ದೆಲ್ಲ. ಅಂದರೆ ಶನಿಮಹಾತ್ಮೆ ಹೇಳಿಸ್ದಾಗ ಅಂತಂದರೆ ನಮ್ಮ ಊರುಗಳಲ್ಲೂ ಊಟಕ್ಕೆಲ್ಲ ಕರೆದೋಗಿರ್ತಾರೆ, ನಾವು ಹೋಗಿ ಬರ್ತೀವಿ. ಈ ರೀತಿ ನಮ್ಮ ಕಡೆ ಅಂದರೆ ತಿರುಪತಿ ಅಂದ್ ಲೈಕ್ ರಂಗನಾಥ ಸ್ವಾಮಿ ಅಂದರೆ ಮನೆ ದೇವರು ಇರೋರದ್ದು ಅಷ್ಟು ನಂಗೆ ಗೊತ್ತಿಲ್ಲ. ಈ ಥರದ್ದೆಲ್ಲ ನಮ್ಮೂರಲ್ಲಿ ಮಾಡಿರೋದನ್ನ ನಾನು ಎಲ್ಲೂ ನೋಡಿಲ್ಲ. ಆ್ಯಂಡ್ ಈವನ್ ಬೇರೆ ಕಡೆನೂ ನಾನು ನೋಡಿರಲಿಲ್ಲ. ಅಮ್ಮನೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳಿದ್ರು. ಆ್ಯಂಡ್ ಅದೇ ರೀತಿ ಸ್ವಲ್ಪ ನಾನು ಕ್ಲಿಪ್ಪಿಂಗ್ಸ್ಗಳನ್ನೂ ತೊಗೊಂಡೆ, ಡೀಟೇಲ್ಸ್ ಕೊಡೋಣ ಅಂದ್ಕೊಂಡು. ಈ ಸತಿ ತುಂಬ ಇನ್ನೂ ಜೋರಾಗಿ ಚೆನ್ನಾಗೇ ಶನಿಮಹಾತ್ಮೆನ ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮುಂದೆ ಭಜನೆದೆಲ್ಲ ರಿಯಲ್ ಏನು ವಾಯ್ಸ್ ಇರುತ್ತೆ ಅದರದ್ದನ್ನೇ ನಾನು ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತೀನಿ. ನಮ್ಮ ಮಾವ ಇವಾಗ ಅದೇ ಬನವಾಸಿ ಎಲ್ಲ ತುಂಬ್ತಾಯಿದ್ರು. ನನಗಂತೂ ನೋಡಿ ತುಂಬ ಚೆನ್ನಾಗಿ ಅನ್ನಿಸ್ತು. ನಮ್ಮ ಅತ್ತೆ ಒಂದೊಂದೇ ಪ್ರಸಾದಕ್ಕೆ ನೈವೇದ್ಯಕ್ಕೆ ನೀಡಬೇಕು ಪ್ರಸಾದ ಎಲ್ಲ ಮಾಡಿದ್ರಲ್ಲ ಅದನ್ನೆಲ್ಲ ತಂದಿಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟು ಕಡುಬು ಎಲ್ಲನೂ ಸಹ ಇಡ್ತಿದ್ದಾರೆ. ನೋಡಿ ಮುಂದೆ ಇದೇ ರೀತಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ. ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನೋಡಿ ಒಂಥರ ಖುಷಿ ಅನ್ನಿಸ್ತು. ಈ ರೀತಿ ಎಲ್ಲ ಸಂಪ್ರದಾಯಗಳ ಮಾಡ್ತಾ ಇರ್ತಾರಲ್ವ, ಆ ಥರ ನೋಡೋದಕ್ಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ತುಂಬ ಹುಷಾರಾಗಿ ಭಕ್ತಿಯಿಂದ ಮಾಡಬೇಕು ಅಲ್ವಾ. ನಮ್ಮ ಮಾವ ಅವ್ರಿಗೆಲ್ಲ ದೇವ್ರದ್ದು ಪ್ರತಿಯೊಂದು ವಾರದ ದಿನ ಆಗಲಿ ಎಲ್ಲನೂ ಅಷ್ಟೇ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಆ್ಯಂಡ್ ತುಂಬ ಚೆನ್ನಾಗಿ ಅವರು ಶನಿವಾರದ ದಿನ ದೇವ್ರ ಮನೆಯಲ್ಲಿ ತುಂಬ ಕತೆಗಳನ್ನೆಲ್ಲ ಹೇಳ್ತಿರ್ತಾರೆ. ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಹೋದಾಗ್ಲೂ ಕೇಳ್ತಾ ಇದ್ವಿ. ಅಷ್ಟು ಅಚ್ಚುಕಟ್ಟಾಗಿ ಭಕ್ತಿಯಿಂದ ಮಾಡ್ತಾರೆ ಪೂಜೆ ಪುನಸ್ಕಾರ ಯಾವುದೇ ಒಂದು ವಿಷಯದಲ್ಲಾದ್ರೂ. ದೇವ್ರ ವಿಷಯಕ್ಕೆ ಬಂದಾಗ ನನಗೆ ಆ ಥರದ್ದೆಲ್ಲ ಕೇಳಿದಾಗ ನಮ್ಮ ಮಾವ ತುಂಬ ಚೆನ್ನಾಗಿ ಈ ಥರ ಕತೆಗಳೆಲ್ಲ ಅಂದರೆ ದೇವ್ರುಗಳ್ದು ಎಲ್ಲ ಹೇಳ್ತಾರಲ್ವ, ಅದು ಕೇಳ್ತಾ ಇದ್ದರೆ ಒಂಥರ ಚೆನ್ನಾಗಿರುತ್ತೆ. ಅವ್ರ ವಾಯ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮುಂಚೆಯಿಂದನೂ ಅವ್ರು ಹಂಗೆ ಹೇಳ್ಕೊಂಬರ್ತಿರ್ತಾರೆ. ತುಂಬ ಚೆನ್ನಾಗಿತ್ತು. ಇವಾಗ ಎಲ್ಲನೂ ನೈವೇದ್ಯಕ್ಕೆ ಅಂತ ಒಂದಾದ್ಮೇಲೆ ಒಂದೊಂದು ನೀಟಾಗಿ ಎಲ್ಲನೂ ಸಹ ನೈವೇದ್ಯಕ್ಕೆ ಬಡಿಸ್ಕೊಳ್ತಾ ಇದ್ದಾರೆ. ಈ ರೀತಿ ಆಚರಣೆಗಳನ್ನೆಲ್ಲ ಮಾಡೋದ್ರಿಂದ ಏನೋ ಒಂಥರ ಒಂದು ದೇವ್ರ ಮೇಲೆ ಇನ್ನೂ ಅಪಾರವಾದ ನಂಬಿಕೆ ಬರುತ್ತೆ ನೋಡ್ತಾ ಇದ್ದಾಗ. ಅದೇನೋ ಒಂಥರ ಭಕ್ತಿನೂ ಸಹ ಜಾಸ್ತಿ ಆಗುತ್ತೆ. ನನಗೂ ನೋಡಿದಾಗ ಹಂಗೆ ಅನ್ನಿಸ್ತು. ನಾನೆಲ್ಲೂ ನೋಡಿರಲಿಲ್ಲ, ಹೊಸದಾಗಿ ವಿಶೇಷವಾಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲನೂ ಅಷ್ಟೇ. ಏನೋ ಒಂಥರ ಹೊಸ್ದಾಗಿರೋದು ಅಂದರೆ ನೋಡೋದಕ್ಕೆ ಒಂಥರ ಖುಷಿ ಅಂತಲೇ ಅನಿಸುತ್ತೆ. ನನಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ದೇವ್ರನ್ನೆಲ್ಲ ಕರ್ಕೊಂಬಂದಿದ್ರಲ್ಲ, ದೇವ್ರ ದರ್ಶನನೂ ಮಾಡ್ದಂಗಾಯ್ತು. ನಾವೆಲ್ಲ ಆ ಊರಿಗೆಲ್ಲ ಹೋಗಿ ಅಂದರೆ ಗೊತ್ತಿರಲ್ಲ ದೇವರಿಗೆಲ್ಲ ದರ್ಶನ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನನಗೂ ಮಲ್ಲಿಕಾರ್ಜುನ ಸ್ವಾಮಿ ದೇವ್ರನ್ನ ದರ್ಶನ ಮಾಡಿ ಇನ್ನೂ ತುಂಬ ಖುಷಿ ಆಯಿತು. ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು ಮಾತ್ರ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಅಷ್ಟೊಂದು ಮಾತ್ರ ಹಾಕ್ತಾಯಿದ್ದೀನಿ. ಮೇಯ್ನ್ ಹೈಲೈಟ್ ಬಂದುಬಿಟ್ಟು ಇದು ಬನವಾಸಿ ತುಂಬ್ತಾರಲ್ಲ ಈ ಒಂದು ಕ್ಲಿಪ್ಪಿಂಗ್ಸೇ ಆಗಿರುತ್ತೆ. ಯಾಕೆ ಅಂದರೆ ನಾನು ಎಲ್ಲೂ ನೋಡಿರಲಿಲ್ಲ ಈ ರೀತಿ, ಅಂದರೆ ಗೊತ್ತಿರಲಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಈ ರೀತಿ ದೇವ್ರ ಒಕ್ಲು ಅವರು ಮಾಡ್ತಾರೆ ಅನಿಸುತ್ತೆ. ನಾನು ಎಲ್ಲೂ ನೋಡಿರಲಿಲ್ವಲ್ಲ, ಈ ಸಲ ನನಗೆ ಒಂಥರ ತುಂಬ ಖುಷಿ ಅಂತ ಅನ್ನಿಸ್ತು. ನಾನು ತುಂಬ ಡೀಟೇಲಾಗಿ ವಿಡಿಯೋ ಮಾಡ್ಕೊಳ್ತಾನೆ ದೇವ್ರಿಗೆ ಯಾವ ರೀತಿ ಎಲ್ಲ ಅಲಂಕಾರ ಎಲ್ಲ ಮಾಡಿದ್ರು, ನೈವೇದ್ಯಕ್ಕೆಲ್ಲ ಇಡ್ತಾಯಿದ್ರು ಅದನ್ನೆಲ್ಲ ಚೆನ್ನಾಗಿ ನೋಡಿಕೊಂಡೆ. ಹಾಲಲ್ಲೇ ಈ ರೀತಿ ಮಾಡಿದ್ದು. ನೆಕ್ಸ್ಟು ನಮ್ಮ ಅತ್ತೆ ತುಂಬ ಚೆನ್ನಾಗಿ ದೇವರ ಭಕ್ತಿಯಿಂದ ಹಾಡು ಹೇಳ್ತಿದ್ದಾರೆ. ಅದು ಒರಿಜಿನಲ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಕೇಳಿ ಇವಾಗ.
ಕನಕ ನೀನೆಂದು ನಾ ಬೇಡೆನು, ನೀನಿರುವ ಈ ಮನೆಯು ಗುಡಿಯಾಗಲಿ, ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ. ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ. ಮತ್ತು ಇನ್ನೂ 2-3 ದೇವ್ರದ್ದು ಭಕ್ತಿಗೀತೆಗಳನ್ನ ಹಾಡಿದ್ರು. ನಾನು ಒಂದೇ ಒಂದು ಸಾಂಗ್ದನ್ನು ಮಾತ್ರ ಹಾಕ್ಕೊಂಡೆ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಎಲ್ಲರೂ ಸಹ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಾದ್ಮೇಲೆ ಇವಾಗ ಶಂಕುನ ಊದ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಶಂಕುನ ಊದಿರೋದನ್ನು ನಾನು ಇದೇ ಫಸ್ಟ್ ಟೈಮ್ ಅಲ್ಲಿ ಅವತ್ತು ನೋಡಿದ್ದು. ಎಲ್ಲೂ ಅಷ್ಟು ಹೋಗಿರ್ಲಿಲ್ವಲ್ಲ, ನೋಡಿರಲಿಲ್ಲ. ಅಮಾವಾಸ್ಯೆ ತುಂಬಿದ್ದು ಪೂಜೆದೆಲ್ಲ ಆದಮೇಲೆ ಪ್ರಸಾದ ಎಲ್ಲ ಎಲ್ಲರೂ ಸೇವನೆ ಮಾಡಿದ್ವಿ. ಊರವರು ಸ್ವಲ್ಪ ಜನ ಕರೆದಿರ್ತಾರಲ್ಲ, ಎಲ್ಲರೂ ಬಂದಿದ್ರು. ಅವ್ರಿಗೂ ಪ್ರಸಾದ ಎಲ್ಲ ಬಡಿಸ್ಬಿಟ್ಟು ಊಟ ನಾವೂ ಸಹ ಎಲ್ಲ ಮಾಡಿ, ಆಮೇಲೆ ಕಳಸ ಎಲ್ಲ ಹೂಡಿ ನೆಕ್ಸ್ಟ್ ಭಜನೆದು ಪ್ರೋಗ್ರಾಮ್ ಇತ್ತು. ಸೊ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ರು ಊರವರು. ಆ್ಯಂಡ್ ನಮ್ಮ ಅಂಕಲ್ ಮಗಳು ಎಲ್ಲರೂ ಕೂತ್ಕೊಂಡಿದ್ರು. ಪಾಪುನೂ ಸಹ ಭಜನೆ ಅಂದರೆ ಕೈಯಲ್ಲಿ ಬಿಟ್ಕೊಂಡು ಇದು ಮಾಡ್ತಾ ಇದ್ದ, ತಾಳ ಆಗ್ತಾ ಇದ್ದ. ಅದನ್ನು ರಿಯಲ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅವತ್ತು ಬೇಗ ಮಲ್ಕೊಂಡೆ, ನನಗೆ ಭಜನೆಗೆ ಕೂರೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಸ್ಟ್ರೈನ್ ಆಗಿತ್ತು. ನಾವು ಜರ್ನಿ ಮಾಡ್ಕೊಂಡು ಹೋದಾಗ ಪಾಪುನ ಮಧ್ಯದಲ್ಲಿ ನಮ್ಮ ಮತ್ತೆ ಎದ್ದಾಗೆಲ್ಲ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ನೋಡಿ ಯಾವ ರೀತಿ ತಾಳ ಆಗ್ತಾ ಇದ್ದಾನೆ ಅಂತ. ನಮ್ಮ ಅಜ್ಜಿ ಜೊತೆ ಕೂತಿದ್ದ. ನಾನೊಂದು 10 ಮಿನಿಟ್ಸ್ ಕೂತ್ಕೊಂಡು ಆಮೇಲೆ ಮಲ್ಕೊಳ್ಳೋದಕ್ಕೆ ಹೋದೆ. ತುಂಬ ಅಂದರೆ ತುಂಬ ಸ್ಟ್ರೈನ್ ಆಗಿತ್ತು. ಅರ್ಧಂಬರ್ಧ ನಿದ್ದೆ ಎಲ್ಲ ಆಗ್ತಾಯಿತ್ತು, ಅಂದರೆ ಹತ್ರನೇ ಇತ್ತಲ್ವಾ. ಸೊ ಹಾಗಾಗಿ ನೋಡಿ ತುಂಬ ಚೆನ್ನಾಗಿ ಬಂತು ಭಜನೆದು ಕಾರ್ಯಕ್ರಮ. ನಮ್ಮ 2ನೇ ಅತ್ತೆ ಮೆಣಸು, ಉಪ್ಪು ಮತ್ತು ಲವಂಗನ ಕುಟ್ತಾಯಿದ್ರು. ಭಜನೆ ಅವರು ಏನೋ ಹೇಳಿದ್ರು ಪೌಡ್ರ್ ಮಾಡಿಕೊಡಿ ಅಂತ. ಅದನ್ನ ಇದಿಷ್ಟು ಷಣ್ಮಾತ್ಮೆ ಕಥೆನ ನಮ್ಮ ಕಡೆ ಎಲ್ಲ, ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಯಾವ ರೀತಿ ನಡೆಸ್ಕೊಡ್ತಾರೆ ಅಂತ ಕ್ಲಿಪ್ಪಿಂಗ್ಸ್ಗಳು. ಸೊ ಅದಾದ ನೆಕ್ಸ್ಟ್ ಡೇ ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡೋದಿತ್ತು. ಸೊ ಅದನ್ನೆಲ್ಲ ವಾಶ್ ಮಾಡಿ ಹಾಕಿದಾಗ ಟೆರಸ್ ಹತ್ರ ಹೋಗಿದ್ದೆ. ಸೊ ಅವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಹೋಪ್ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾಯಿರಿ. ಆ್ಯಂಡ್ ಮರೀದಲ್ಲೇ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನೋಡಿ, ಇದು ನಮ್ಮ ಅತ್ತೆ ಮನೆ ಕಡೆ ಫಸ್ಟ್ ಟೈಮ್ ಶುಂಠಿ ಬೆಳೆದಿರೋದು. ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಟೆರಸ್ಗೆ ಹೋದಾಗ ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಈ ಕಡೆ ಅಡಿಕೆ ತೋಟ, ಈ ಕಡೆ ಶುಂಠಿ, ಈ ಒಂದು ಹೊಲ ಆ್ಯಂಡ್ ರೋಡ್ ತುಂಬ ಚೆನ್ನಾಗಿ ಹತ್ರದಲ್ಲೇ ಕಾಣಿಸುತ್ತೆ. ಡಬಲ್ ಹೈವೇ ರೋಡ್. ಸೊ ಒಂಥರ ತುಂಬ ಪೀಸ್ಫುಲ್ಲಾಗಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ವೆದರ್ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ಕೆಳಗೆ ಆಗಲೂ ಗಿಡ, ಮೆಣಸಿನ್ಕಾಯಿ ಗಿಡ ಎಲ್ಲನೂ ಕಾಂಪೌಂಡ್ ಒಳಗೆ ಹಾಕ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ವೆದರ್ ಅಂತಂದರೆ. ಅಲ್ಲೆಲ್ಲ ಹದ್ದು ಎಲ್ಲ ಓಡಾಡ್ತಾ ಇತ್ತು, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲೇ ನಾನು ಒಂದು 2-3 ರೀಲ್ಸ್ ತೊಗೊಂಡೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಲಾಟ್ಸ್ ಆಫ್ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.